ಹೊನ್ನಾವರ ತಾಲೂಕಿನಲ್ಲಿ ವರುಣಾರ್ಭಟ ಜೋರಾಗಿದ್ದು ಪಟ್ಟಣದ ಕಮಟೆಹಿತ್ತಲಿನಲ್ಲಿ 5ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡ ಘಟನೆ ನಡೆದಿದೆ. ಎತ್ತ ನೋಡಿದ್ರೂ ನೀರು ನೀರು. ಮಳೆಯ ಅಬ್ಬರಕ್ಕೆ ಕೆರೆಯಂತಾದ ರಸ್ತೆ. 3ಕ್ಕೂ ಅಧಿಕ ಮನೆಗಳು ಜಲಾವೃತ, ಆತಂಕದಲ್ಲಿ ನಿವಾಸಿಗಳು. ಹೌದು, ಈ ದೃಶ್ಯ ಹೊನ್ನಾವರ ಪಟ್ಟಣದ ಕಮಟೆ ಹಿತ್ತಲಿನದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೊನ್ನಾವರ ಪಟ್ಟಣದ ಕಮಟೆ ಹಿತ್ತಲದಲ್ಲಿ ಒಂದಲ್ಲ ಎರಡಲ್ಲ 5ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ರಸ್ತೆಯಲ್ಲೇ ನೀರು ನಿಂತು ಸಂಪೂರ್ಣ ಕೆರೆಯಂತಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಆತಂಕ ಎದುರಿಸುವಂತಾಗಿದೆ. ಇನ್ನು ಈ ಮೊದಲು ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ತಿತ್ತು. ಆದರೆ ಅಕ್ಕಪಕ್ಕದ ಮನೆಯವರು ಕಾಂಪೌಂಡ್ ನಿರ್ಮಿಸಿದ್ದರಿಂದ ನೀರು ಹರಿದು ಹೋಗದೆ ಮನೆಗಳಿಗೆ ನುಗ್ಗಿದ್ದು ಸಾಕಷ್ಟು ಅವಾಂತರ ತಂದಿಟ್ಟಿದೆ. ಇನ್ನು ಈ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ನಿವಾಸಿಗಳು, ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ನೀಡಿದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಹೀಗೆ ಆದರೆ ನಾವು ಏನು ಮಾಡುವುದು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾವೊಂದು 25 ವರ್ಷ ಆಯಿತು ಮನೆ ಕಟ್ಟಿ, ನೀರು ಸರಾಗವಾಗಿ ಹೋಗ್ತಾ ಇತ್ತು ಎದುರುಗಡೆಯಿಂದ. ಅವರೀಗ ಬಿಲ್ಡಿಂಗ್ ಕಟ್ಟಿ ಮಣ್ಣು ಹಾಕಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಕಡೆಯಿಂದ ತುಂಬ ಮಣ್ಣು ಹಾಕಿ ಎತ್ತರ ಮಾಡ್ಕೊಂಡಿದ್ದಾರೆ, ಪಾಗಾರ್ ಹಾಕಿದ್ದಾರೆ. ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ. ಮನೆಯಲ್ಲಿ ನಮ್ಮ ಮನೆಯವರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಕೆಂಪು ನೀರೆಲ್ಲ ಬಾವಿಯಲ್ಲಿ ತುಂಬಿಕೊಂಡು ನಮಗೆ ಈಗ ಆರಾಮಿಲ್ದಿದ್ದಾರೆ, ಜ್ವರ ಬಂದಿದೆ ಇವತ್ತಿಗೆ. ಅದಕ್ಕಾಗಿ ನೀವು ಏನಾದರೂ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಳ್ತೇನೆ ನಿಮ್ಮ ಹತ್ರ. 3 ಜನ ಪೇಷಂಟ್ ಇದ್ದಾರೆ ಇಲ್ಲಿ, ನಡಿಲಿಕ್ಕೆ ಆಗದಿದ್ದವರು. ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಅಂಗವಿಕಲರು ಮಕ್ಕಳಿದ್ದಾರೆ, ನೋಡ್ಬೇಕು ಅಂತ ಹೇಳ್ಕೊಂಡು ನೀವೇ ಬಂದ್ಕೊಂಡು ತಲಾಶೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ನೋಡಿ. ಇನ್ನು ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದರೆ ನೀರಿನಲ್ಲೇ ಕರೆದುಕೊಂಡು ಹೋಗಬೇಕು. ಆಟೋ ಚಾಲಕರು ಒಳಗೆ ಬರುವುದಕ್ಕೂ ಕೂಡ ಸಾಧ್ಯವಾಗಲ್ಲ. ಶಾಲೆಗೆ ಮಕ್ಕಳನ್ನ ನೀರಿನಲ್ಲೇ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆಲ್ಲ ನೀರು ತುಂಬಿದೆ. ಏನಾದರೂ ಅನಾಹುತವಾದರೆ ಯಾರು ಜವಾಬ್ದಾರರು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ಮನೆ ಕಟ್ಟಿ 30 ವರ್ಷ ಆಯಿತು. ಮೊದಲೇ ಪಕ್ಕದಿತ್ತಲಿಂದ ನೀರು ಹೋಗ್ತಾ ಇತ್ತು. ಈಗ ಅವರು ಪಾಗಾರ ಹಾಕಿ ಅಲ್ಲಿ ಮಣ್ಣು ಬರವು ಮಾಡಿದ್ದಾರೆ. ಈಗ ಆ ನೀರು ಎಲ್ಲೂ ಹೋಗೋದಿಲ್ಲ, ಎಲ್ಲ ರಸ್ತೆಗೆ ಮನೆ ಒಳಗೆಲ್ಲ ತುಂಬಿಕೊಂಡಿದೆ. ಇದಕ್ಕೆ ಶೀಘ್ರವೇ ಒಂದು ಪರಿಹಾರ ಮಾಡಿಕೊಡ್ಬೇಕು. MLA ಅವರಿಗೂ ಸಹಿತ ನಾವು ಕರ್ಕೊಬಂದು ಕಾಣಿಸಿದ್ದೇವೆ. ಮತ್ತು ತಹಶೀಲ್ದಾರಿಗೆ, ಮುನ್ಸಿಪಾಲ್ಟಿಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾರೊಬ್ಬರು ಸಹ ಇನ್ನೂವರೆಗೂ ಬಂದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಪೇಷಂಟ್ಗಳಿದ್ದಾರೆ, ತಂದೆ ತಾಯಿ ಇಬ್ಬರು. ಅವರಿಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿದ್ರೆಲ್ಲ ತುಂಬ ತ್ರಾಸಾಗ್ತದೆ. ಒಂದು ರಿಕ್ಷಾ ಒಳಗಡೆ ಬರೋದಿಲ್ಲ, ಅವ್ರನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಶಾಲೆ ಹೋಗೋ ಮಕ್ಕಳು, ವಯಸ್ಸಾದವರೆಲ್ಲ ಇದ್ದಾರೆ. ಅವರಿಗೆಲ್ಲ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿದ್ರೆ ಎಲ್ಲಿಗೆ ಒಂದು ಸಹ ಹೋಗೋದಿದ್ರೂ ಸಹ ತ್ರಾಸಾಗ್ತದೆ. ಈಗ 8-10 ದಿವಸ ಆಯ್ತು ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಒಂದು ಬೈಕ್ ಹೊಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ, ಆ ಥರ ನೀರು ತುಂಬಿಕೊಂಡಿದೆ. ಇದಕ್ಕೆ ಒಂದು ಯಾವುದಾದ್ರು ಒಂದು ಪರಿಹಾರವನ್ನು, ನಮಗೆ ಶಾಶ್ವತ ಪರಿಹಾರವನ್ನು ತಿಳಿಸ್ಕೊಡ್ಬೇಕು ನೀವು. ಮಹೇಶ್ ಆಚಾರಿ.
ಮಳೆ ನೀರು ಸರಾಗವಾಗಿ ಹೋಗಲು ನಾವು ಪೈಪ್ಲೈನ್ ಮಾಡಿದ್ದೆವು. ಆದರೆ ಪಕ್ಕದ ಮನೆಯವರು ಅದನ್ನ ತೆಗೆದುಹಾಕಿ ಕಾಂಪೌಂಡ್ ಕಟ್ಟಿದ್ದಾರೆ. ಆದ್ದರಿಂದ ಮಳೆ ನೀರು ಮನೆಗಳಿಗೆ ನುಗ್ಗಿದೆ. ಈ ಬಗ್ಗೆ ಶಾಸಕರಿಗೆ ಹಾಗೂ ಪಟ್ಟಣ ಪಂಚಾಯಿತಿಗೆ ಮನವಿ ನೀಡಿದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಈಗ ಕೇಳಿದ್ರೆ ಕಾಳಜಿ ಕೇಂದ್ರಕ್ಕೆ ಹೋಗಿ ಎನ್ನುತ್ತಾರೆ. ಆದರೆ ಮನೆ ಮಠ ಬಿಟ್ಟು ನಾವು ಕಾಳಜಿ ಕೇಂದ್ರಕ್ಕೆ ಹೋಗಬೇಕಾ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗ ಮಳೆ ಬಿದ್ದ ನಂತರ ನೀರು ತುಂಬಿ ಮನೆ ಒಳಗೆ ಹೋಗುವಷ್ಟೇ ಬಾಕಿ ಉಂಟು. ನಾವು ಆ ಕಡೆಗೆ ನೀರು ಹೋಗ್ತದೆ ಹೇಳಿ ಪೈಪ್ ಹಾಕೊಟ್ಟಿದ್ವಿ. ಪೈಪ್ ಅವರು ಬಂದ್ ಮಾಡಿ ಅಲ್ಲಿ ಪೈಪ್ ತೆಗೆದು ಹಾಕಿ ಅವರು ಈಗ ಪಾಗಾರ್ ಕಟ್ಟಿ ಮಣ್ಣು ಹಾಕಿಬಿಟ್ಟಿದ್ದಾರೆ. ಈಗ ನಮ್ಮ ನೀರು ಎಲ್ಲಿ ಹೋಗಬೇಕು? ಅದಕ್ಕೆ ಸಜೆಷನ್ ಎಲ್ಲಿದೆ? ನಾವು ದಿನಕ ಶೆಟ್ಟರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕರ್ಕೊಂಡು ಇಲ್ಲಿ ಬಂದು ತೋರಿಸಿದ್ರು. ತೋರಿಸಿದ ಮೇಲೆ ಅವರೆಲ್ಲ ನೋಡ್ಕೊಂಡು ಅವ್ರ ಹತ್ರ ಹೇಳಿದ ನಂತರ 2 ತಿಂಗಳ ಬಿಟ್ಟು ನಾನು ನಿಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತೇಳಿ ಅವ್ರ ಹತ್ರ ಹೇಳಿದ ನಂತರ ಅವರು ಅಡ್ಡಿಲ್ಲ, ನಾನು 2 ತಿಂಗಳ ಬಿಟ್ಟು ಕೊಡ್ತೇನೆ, ಆಮೇಲೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದರು. ಪಕ್ಕದ ಮನೆಯವರು ಶಿವಾನಂದ ಮೇಸ್ತಾ ಅವ್ರ ಮನೆ ಮಕ್ಕಳು ಮತ್ತು ಹೆಂಡತಿ. ಈಗ ಅವ್ರು ಹೋದ್ಮೇಲೆ ನಾವಲ್ಲಿ ನೀರು ಬಿಡ್ಲಿಕ್ಕಂತ ಹೋದ ಕೂಡಲೇ ಅವ್ರು ಬಿಡೋದಕ್ಕೆ ತಯಾರಿಲ್ಲ, ಬಿಟ್ಕೊಡೋದಿಲ್ಲ ಅಂತ ಹೇಳಿದರು ನಮಗೀಗ. ಈಗ ನೋಡಿ ನಮ್ಮ ಮನೆಯೊಳಗೆಲ್ಲ ನೀರು ಅಲ್ಲಿ ಅವ್ರ ಅಲ್ಲಿ ಕಂಪೌಂಡ್ ಮಾಡಿ ಪಕ್ಕದ ಮನೆಯವ್ರ ಕಂಪೌಂಡ್ ಏರಿ ಹೋಗ್ತಾ ಇತ್ತು ನೀರು. ಅದಕ್ಕೂ ಮಣ್ಣಾಗಿ ತುಂಬಿದ್ದಾರೆ ಮೊನ್ನೆ. ಮತ್ತು ನಮ್ಮ ನೀರಿಗೆ ಹೋಗೋದೆಲ್ಲಿಂದ? ಈಗ ಮನೆ ಒಳಗೆ ಹೋಗ್ತದೆ, ನಾವು ಹೋಗೋದೆಲ್ಲಿ? ಈಗ ನಾವು ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅವ್ರಿಗೆ ಹೇಳಿದರು, ಅವರು ಬರ್ತೇನೆ ಅಂತ ಹೇಳಿದ್ರು. ಅವ್ರು ನೋಡಲಿಕ್ಕೆ ಬರಲಿಲ್ಲ. ಈ ಮುನ್ಸಿಪಾಲ್ಟಿಯಲ್ಲಿ ಇವರನ್ನು ಕೇಳಿದರು ನಾವು ಚೀಫ್ ಆಫೀಸರ್, ಅವ್ರು ಹೇಳ್ತಾರೆ ನಿಮ್ಗೆ ಗಂಜಿ ಕೇಂದ್ರ ತೆಗಿತೇನೆ, ಅಲ್ಲಿ ಬನ್ನಿ ನೀವು ಅಂತಾರೆ ನಮಗೆ. ಅದರ ಮನೆ ಮಠ ಎಲ್ಲ ಬಿಟ್ಕೊಂಡು ನಾವು ನೀರು ಬಂದದ ಹೇಳಿ ಅವ್ರು ಗಂಜಿ ಕೇಂದ್ರ ತೆಗಿತಾರೆ ಅಂತ ಅಲ್ಲಿ ಹೋಗೋದು ನಾವು. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಹೊನ್ನಾವರ ತಾಲೂಕಿನಾದ್ಯಂತ ಸೃಷ್ಟಿಯಾಗಿರುವಂತಹ ಅವಾಂತರಗಳಿಗೆ ಪಟ್ಟಣ ಪಂಚಾಯಿತಿಗೆ ನೇರ ಹೊಣೆ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶಾಶ್ವತ ಪರಿಹಾರ ನೀಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ದರ್ಶನ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.